ಎಷ್ಟು ಮನೆಗಳಿಗೆ ನೀರು ಹೋಗ್ತಿದಾವ? ಈಗ ಸುಮಾರು ಬಿಜಾಪುರ್ನಲ್ಲಿ ಎಣಸ್ಕಿಂತ ಜಾಸ್ತಿ ಮನೆಯಲ್ಲಿ ನೀರು ಹೋಗಿದೆ. ಹೋದ ವರ್ಷ ನಮ್ಗೆ ಗೊತ್ತಿದ್ದಂತೆ ಭಾಳಷ್ಟು ಮುಂಜಾಗ್ರತಾ ಕ್ರಮ ತಗೊಂಡು ನಾವು ಓಪನ್ ಡ್ರೈನ್ಗಳನ್ನು ಇದು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಕೌಲೆ ಬಗ್ಗೆ ಭಾಳಷ್ಟು ಗಮನ ಹರಿಸಿ ಅದು ಮಾಡಿದ್ವಿ. ಅದು ಆದರೂ ಈ ಸಲ ಒಂದು ಸ್ವಲ್ಪ ಅದು ಕಡಿಮೆ ಆಗಿದೆ. ಆದರೂ ಕೂಡ ಏನು ಕ್ವಾಟಿ ಸುತ್ತಮುತ್ತ ನಾವು ಡಿಸಲ್ಟಿಂಗ್ ಸಂಪೂರ್ಣವಾಗಿ ಮಾಡುವುದಿಲ್ಲ ಅಂದ್ರೆ ಇಡೀ ಬಿಜಾಪುರ್ನಾಗ ಎಷ್ಟೇ ಕೆಲಸ ಮಾಡಿದ್ರೆ ಅದು ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಮಾನ್ಯ ಸಚಿವರು ಇಲ್ಲಿ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಅದೇ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಎಲ್ಲ ಏನು ಮಳೆ ನೀರೇನು ಬಿಜಾಪುರ್ನಾಗ ಬರ್ತೈತೆ ಅದು ಬಂದ್ ಆಗಬೇಕು, ಈ ಶಾಶ್ವತವಾಗಿ ಎಲ್ಲರೂ ಪರಿಹಾರ ಸಿಗಬೇಕು ಅನ್ನೋದು ಅವರು ಡೈರೆಕ್ಷನ್ ಕೊಟ್ಟಾರೆ, ಆದೇಶನೂ ಕೂಡ ಮಾಡಿದ್ದಾರೆ. ಅದರ ಪ್ರಕಾರ ಒಂದು ಪ್ಲಾನು ನಡೀತಾ ಇದೆ. ಆದರೂ ಕೂಡ ಕೆಲವೊಂದು ಕೆಲಸ ತಾಂತ್ರಿಕ ದೋಷ ಅದಾವ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ರಿಂದ ನಮ್ಮ ಇಂಜಿನಿಯರ್ಗಳು ಸರಿಯಾಗಿ ಅದು ಪಟ್ ಮಾಡಾದ ಕಾರಣ ಇವು ಎಲ್ಲ ಮತ್ತು ಸಮಸ್ಯೆಗೆ ತೊಂದರೆ ಆಗ್ತಾ ಇದೆ. ಈಗ ಮಳೆ ಬಂದ ತಕ್ಷಣವೇ ಕೆಲವೊಂದು ಏರಿಯಾನಾಗ ನೀರಂತೂ ಶಾಶ್ವತ ನಿಂತು ಬಿಡ್ತೀವಿ. ಅದಕ್ಕೆ ನಾವು ಎಲ್ಲಿ ತನಕ ಔಟ್ಲೆಟ್ ಮಾಡೋದಿಲ್ಲ ಅಲ್ಲಿ ತನಕ ಇದು ಸಮಸ್ಯೆ ಪರಿಹಾರ ಸಿಗುವುದಿಲ್ಲ. ಆದ್ದರಿಂದ ಈಗೇನು ಫಂಡದ ಸಮಸ್ಯೆ ಇತ್ತು ಅಥವಾ ಇದು ಸಮಸ್ಯೆ ಇತ್ತು, ಮಾನ್ಯ ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಏನು ಕ್ವಾಟಿ ಸುತ್ತಮುತ್ತ ಎಲ್ಲ ನಾವು ಡಿಸಲ್ಟಿಂಗ್ ಮಾಡಿಸಿ ಅಲ್ಲಿ ಪಿಚಿಂಗ್ ಮಾಡಿ ನೀರು ಹೋಗ್ಲಕ್ಕೆ ನಾವು ದಾರಿ ಮಾಡಿದ್ವಿ ಅಂದ್ರೆ ಈಗ ನೋಡ್ರಿ ಒಂದೊಂದು ಕ್ವಾಟಿ 30 ಫುಟ್ 40 ಫುಟ್ ಎತ್ತರಕ್ಕಿತ್ತು. ಈಗ 4 ಫುಟ್ 2 ಫುಟ್ ಕಾಣಿಸ್ಲಾತೈತಿ. ಅಷ್ಟು ಡೀಸೆಲ್ ಇದು ಆಗಿತ್ತು. ಆದ್ದರಿಂದ ಸಮಸ್ಯೆ ಬಿಜಾಪುರ್ನಾಗ ಆಗ್ತಾ ಇದೆ. ಈ ಮಳೆಯಿಂದ ನಮ್ಮ ಇಂಜಿನಿಯರ್ಗಳು ತಗೊಳ್ಳಿ ಔಟ್ಲೆಟ್ ಅನ್ನೋ ಬಗ್ಗೆ ಅದು ಗಮನ ತರಬೇಕು. ಔಟ್ಲೆಟ್ ಮುಖಾಂತರ ಅದು ಸರಿ ಆಗಬೇಕು. ಈಗ ಖಾಜಾನಗರ ಆಗಲಿ, ರಹೀಮ್ ನಗರ ಆಗಲಿ, ಅಲ್ಲಿ ನಮ್ಮ ಅಲಿಕ್ ರೋಜಾ ಆಗಲಿ, ಸಾಪುರ್ ದರವಾಜಾ ಬಳಿ ಆಗಲಿ, ಅಲ್ಲಿ ಗಚ್ಚಿನಕಟ್ಟಿ ಕಾಲನಿ ಆಗಲಿ, ಅಲ್ಲಿ ಜುಮ್ಮಾ ಮಸೀದ್ ಏರಿಯಾ ಕಂಪ್ಲೀಟ್ ಆಗಲಿ. ನಿನ್ನೆ ನಾವು ಬೆಂಗಳೂರಿನಾಗಿದ್ದು, ನಿನ್ನೆ ವಿಡಿಯೋನಾಗ ನೋಡ್ಕೊಂಡು ನಮ್ಗೆ ಆಶ್ಚರ್ಯ ಆಯಿತು. ಮತ್ತು ಇವತ್ತು ಮುಂಜಾನೆ ಬಂದು ಕಮಿಷನರ್ ತೊಗೊಂಡು ಎಲ್ಲ ಕಡೆ ಎಲ್ಲೆಲ್ಲೇನು ಸಮಸ್ಯೆ ಅದ ನೋಡ್ಕೊತ ನಾವು ಅವ್ರು ಕೂಡ ತಿರುಗಾಡ್ದು. ಇಲ್ಲಿ ಒಂದು ಇದು ನಮ್ಮ ನವಿ ಹೊಸ ರೋಡ್ ಬಲ್ಲಿ ಒಂದು ಸಮಸ್ಯೆ ಇತ್ತು. ಅವು ಎರಡು ಜಮೀನ್ದಾರ್ ಮಾಲಕರಿಗೆ ಕೂತ್ಕಿ ಚರ್ಚೆ ಮಾಡಿ ಅದನ್ನು ಕೂಡ ಸಾಲ್ವ್ ಇವತ್ತು ಮಾಡಿ ಇಲ್ಲೇ ಬಂದಿದ್ವಿ. ಇಲ್ಲೇ ನೋಡಿದ್ರೆ ಗುಡಿ ಗುಂಡಾರ್ ಬಲ್ಲೇನೂ ನೀರು ಹೋಗೈತಿ. ಎಲ್ಲ ರೀತಿ ನೀರಿನ ಸಮಸ್ಯೆ ಮಂದಿಗೆ ಅನಾನುಕೂಲ ಆಗೈತಿ. ಅದರಿಂದ ಭಾಳಷ್ಟು ತೊಂದರೆ ಅದ. ಇವೆಲ್ಲ ನಾವು ಇಂಜಿನಿಯರ್ಗಳು ತಗೊಳ್ಳೋ ತಕ್ಷಣದಿಂದ ಅದಕ್ಕೆ ಎಲ್ಲ ಪರಿಹಾರ ಹುಡುಕಿ ಎಲ್ಲ ನೀರು ಬಂದಿದ್ದು ಔಟ್ಲೆಟ್ ಹೋಗೋ ತನಕ ಅದು ಸಂಪೂರ್ಣವಾಗಿ ಮಾಡಿದ್ರೆ ಮಾತ್ರ ಇದು ಸರ್ಕಾರ ಅಲ್ಲಿದಲ್ಲೇ ಸಮಸ್ಯೆ ಎಷ್ಟೈತಿ ಅಷ್ಟೇ ಮಾಡಿತಾರ, ಶಾಶ್ವತ ಸಮಸ್ಯೆ ಆಗುವುದಿಲ್ಲ. ಆ ಸಮಸ್ಯೆ ಸಂಪೂರ್ಣವಾಗಿ ಮಾಡಿದಾಗ ಅದು ಕೆಲಸ ಆಗುತ್ತೆ. ಈಗ ದೇವರ ಮುಂದೆ ಯಾರ್ದು ಆಟ ನಡುವುದಿಲ್ಲ. ಅದು 1 ತಾಸು ಇರ್ಬೋದು, 1 ದಿವಸ ಇರ್ಬೋದು. ದೇವರು ಯಾವಾಗ ಏನು ಮಾಡ್ತಾನೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ 1 ತಾಸ್ಲಿಂದ ಇಟ್ಟು ಆಗೈತೆ ಅಂದ್ರೆ ದೊಡ್ಡ ಪ್ರಮಾಣನಾಗ ಆಯ್ತು ಅಂದ್ರೆ ಯಾವ ರೀತಿ ಆಗ್ತೈತೆ ಅಂದ್ರೆ ನಮಗೂ ನಿಮಗೂ ಗೊತ್ತದ. ಬಿಜಾಪುರ್ನಾಗ ಶಾಶ್ವತ ಇದು ಇದ್ದಿದೆ ಅದ. ಇವಾಗ ಕ್ರಮವಾಗಿ ನಾವು ಎಲ್ಲ ಕಡಿಮೆ ಹಾಕೋತ ಹೊಂಟೈತಿ. ಈಗ ಇನ್ನೊಂದು ಸ್ವಲ್ಪ ಇದು ಕೆಲಸ ಐತಿ, ಆ ಕೆಲಸ ಮಾಡಿದ್ವಿ ಅಂದ್ರೆ ಶಾಶ್ವತ ಅದು ಕಡಿಮೆ ಆಗ್ತೈತೆ. ಥ್ಯಾಂಕ್ ಯು. ಈ ಆಗಸ್ಟ್ 5ನೇ ತಾರೀಕಂದು ಬಿಜಾಪುರ ನಗರದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಸಾಕಷ್ಟು ಕಡೆ ಫ್ಲಡ್ ಆಗಿದೆ. ಈ ಹಿಂದೆ 2024 ಸೆಪ್ಟೆಂಬರಲ್ಲಿ ಏನು ಮಳೆ ಆಗಿ ಸಾಕಷ್ಟು ಕಡೆ ಫ್ಲಡ್ ಆಗಿತ್ತು. ಆ ಪ್ರಕಾರ ನಾವು ಕೆಲವೊಂದು ಕಡೆ ಮುಂಜಾಗ್ರತಾ ಕ್ರಮ ಕೈಗೊಂಡು ಏನು ಅತಿಕ್ರಮ ತೆರವುಗೊಳಿಸಿ ಕೆಲವೊಂದು ಕಡೆ ನಾವು ಸ್ಟಾರ್ಮ್ ಡ್ರೈನ್ ಮಾಡಿ ನೀರು ಸಾರಾಗಿ ಹೋಗ್ಲಿಕ್ಕೆ ಮಾಡಿದ್ವಿ. ಆದಾಗ್ಯೂ ಸಹಿತ ನಮ್ಮಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಕೆಲವೊಂದು ಕಾಮಗಾರಿಗಳನ್ನು ಪೂರ್ಣಗೊಳಿಸೋಕೆ ಆಗಿಲ್ಲ. ಅವುಗಳನ್ನು ಸಹಿತ ನಾವು ಬಾಕಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಒಂದು ಶಾಶ್ವತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ನಮಗೆ ದರ್ಶನ ಕೊಟ್ಟಿದ್ದಾರೆ. ಆ ಪ್ರಕಾರ ಶಾಶ್ವತವಾಗಿ ನಮ್ಮಲ್ಲಿ ಏನು ಮೇಲಿನ ಮೇಲೆ ಈ ಥರ ಮಳೆ ಆಗ್ತಾ ಇರೋದ್ರಿಂದ ಕೆಲವೊಂದು ಭಾಳ ಫ್ಲಡ್ ಆಗ್ತದೆ. ಇದು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಪ್ರತಿ ಬಾರಿ ಮಳೆ ಆದಾಗ ಇದೇ ಸಮಸ್ಯೆ ಇದೆ. ಈಗಾಗಲೇ ನಾವು ಒಂದು ಕಡೆ ಈಗ ತಾವು ಮನೆ ನೋಡಿರ್ಬೋದು, ಲಾಸ್ಟ್ ವೀಕು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಸೇರಿ ಈಗಾಗಲೇ ಒಂದು 5 ಕೋಟಿ ಕಾಮಗಾರಿ ನಮ್ಮನ್ನು ಭೂಮಿ ಪೂಜೆ ಮಾಡಿದ್ದಾರೆ. ಏನು ಇವತ್ತು ಕೋಟೆಗೋಡೆ ಕಂದಕ ಇದೆ, ಆ ಕಂದಕ ಇರ್ತಕ್ಕಂಥ ಏನು ನೀರು ಸಾರಾಗ ಹರಿಲಿಕ್ಕೆ ಡಿಸಿಲ್ಟಿಂಗ್ ಮಾಡಿ ಮಳೆ ಆದ ಸಂದರ್ಭದಲ್ಲಿ ನೀರು ಸಾರಾಗ ಹೋಗ್ಲಿಕ್ಕೆ ನಾವೆಲ್ಲ ಕಾಮಗಾರಿ ಪ್ರಾರಂಭ ಮಾಡಿದ್ವಿ. ಬಟ್ ಮಳೆಗಾಲಕ್ಕಿಂತ ಮುಂಚಿತವಾಗಿ ಮುಗಿಸ್ಬೇಕಂತ ನಾವು ಪ್ಲಾನ್ ಮಾಡಿದ್ವಿ. ಬಟ್ ಕಾರಣಾಂತರ ಒಂದು ಆಗಿಲ್ಲ. ಈ ಬಾರಿ ನಾವು ಏನು ಈ ಕಾಮಗಾರಿ ಪೂರ್ಣಗೊಂಡ್ರೆ ಮುಂಬರುವ ನಾವು ಶಾಶ್ವತವಾಗಿ ನಗರಲ್ಲಿ ಆಗ್ತಕ್ಕಂಥ ಫ್ಲಡ್ನ ಶಾಶ್ವತವಾಗಿ ತಡೆಗಟ್ಟಬಹುದು. ಈಗ ಕೆಲವೊಂದು ಕಡೆ ಗಚ್ಚಿನಕಟ್ಟಿ ಕಾಲನಿ ಇರ್ಬೋದು, ಆಮೇಲೆ ಈ ನವಬಾಗ್ ರಸ್ತೆಯಲ್ಲಿ ಇರ್ಬೋದು, ಸಾಕಷ್ಟು ಕಡೆ, ಆಮೇಲೆ ಜುಮ್ಮಾ ಮಸೀದಿ ಏರಿಯಾ ಇರ್ತಕ್ಕಂಥ ಈ ಬಾಗಾಯತ್ ಗಲ್ಲಿ ಇರ್ಬೋದು, ಅಲ್ಲೆಲ್ಲ ಇವತ್ತು ನಾವು ನೋಡಿದ್ವಿ. ಅಲ್ಲೇ ಶಾಶ್ವತ ಸ್ವಲ್ಪ ಸ್ಟಾಪ್ ಆಗಿದೆ. ಇನ್ನು ಮುಂಬರುವ ದಿನಗಳು ಸಹಿತ ಏನೆಲ್ಲ ಬಾಕಿ ಇದಾವಲ್ಲ ನಾವು ಕಾಮಗಾರಿ ಪೂರ್ಣಗೊಳಿಸಿ ಈ ನಗರ ಜನರಿಗೆ ಒಂದು ಫ್ಲಡ್ ಆಗಬಾರ್ದಾಗ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಎಷ್ಟು ಮನೆಗಳಿಗೆ ನೀರು ಇರೋದು? ಸುಮಾರು ಕಡೆ ಮನೆಗಳು ನೀರು ಹೋಗಿದ್ದು. ನನ್ನ ಪ್ರಕಾರ ಒಂದು 200 ಮನೆಗಳು ಹೋಗಿರೋ ಅಂದ್ಕೊಂಡು ನಮ್ಮಲ್ಲಿ ಸಹ ನಾವು ಅಂದ್ರೆ ಖಚಿತವಾಗಿ ಹೇಳಲಿಕ್ಕಾಗಲ್ಲ. ಈಗಾಗಲೇ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರು, ಬಿಲ್ ಕಲೆಕ್ಟರ್